ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ದೆಹಲಿಗೆ ಹೋಗಿಲ್ಲ. ಅವರೆಲ್ಲರೂ ಕೂಡ ರಾಜ್ಯದಲ್ಲೇ ಇದ್ದಾರೆ. ಶಾಸಕ ಬಾಲಕೃಷ್ಣ, ಶಿವಗಂಗಾ ಬಸವರಾಜ್, ಗಣಿಗ ರವಿಕುಮಾರ್, ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವು ಶಾಸಕರು ದೆಹಲಿಗೆ ಹೋಗಿಲ್ಲ. ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಇವರು ಯಾರೂ ಕೂಡ ದೆಹಲಿಗೆ ಹೋಗಿಲ್ಲ. ಡಿಕೆ ಶಿವಕುಮಾರ್ ಸಂದೇಶಕ್ಕಾಗಿ ಕಾದು ಕುಳಿತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಉತ್ಸಾಹ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲೇ ಉಳಿದಿದ್ದಾರೆ ಡಿಸಿಎಂ ಡಿಕೆಶಿ ಬಣದ ಶಾಸಕರು. ಮಂಡ್ಯದಲ್ಲಿ ಉಳ್ಕೊಂಡಿದ್ದಾರೆ ಶಾಸಕ ಗಣಿಗ ರವಿಕುಮಾರ್. ಇತ್ತ ಶಾಸಕ ಶಿವಗಂಗಾ ಬಸವರಾಜ್ ದಾವಣಗೆರೆಯಲ್ಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಥವಾ ಅವರ ಆಪ್ತ ಶಾಸಕರು ನಮ್ಮ ರಾಜ್ಯದಲ್ಲೇ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಂತೆ ಅವರ ಹಿಂದೆ ಶಾಸಕರ ದಂಡೆ ಹೋಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ, ಸಭೆ ಮಾಡಿದ್ದಾರೆ. ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರ ನಡೆ. ಯಾಕೆ ದೆಹಲಿಗೆ ಹೋಗಿಲ್ಲ ಅಂತೇಳಿ. ಬಟ್ ರಾಜ್ಯದಲ್ಲೇ ಇದ್ದು ಒಂದಷ್ಟು ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಚರ್ಚೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ಶಾಸಕ ಬಾಲಕೃಷ್ಣ, ಶಿವಗಂಗಾ ಬಸವರಾಜ್, ಗಣಿಗ ರವಿಕುಮಾರ್, ಇಕ್ಬಾಲ್ ಹುಸೇನ್ ಯಾರು ಕೂಡ ದೆಹಲಿಗೆ ಹೋಗಿಲ್ಲ, ರಾಜ್ಯದಲ್ಲೇ ಉಳಿದುಕೊಂಡಿದ್ದಾರೆ. ಇತ್ತ ಮಂಡ್ಯದಲ್ಲಿ ಗಣಿಗ ರವಿಕುಮಾರ್ ಅವರಿದ್ದಾರೆ. ಹೈಕಮಾಂಡ್ ಅಂತಿಮ ತೀರ್ಮಾನ ಕೈಗೊಳ್ಳುವಂತ ನಿರೀಕ್ಷೆ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಬೇಕು. ನಾವು ಕೂಡ ಬದಲಾವಣೆಯ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. 2028ರ ಚುನಾವಣೆ ದೃಷ್ಟಿಯಿಂದ ಕ್ರಮವನ್ನ ಕೈಗೊಳ್ಳಲೇಬೇಕು ಅಂತೇಳಿ ಪವರ್ ಟಿವಿಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಈ ನಾಯಕತ್ವ ಜಟಾಪಟಿ ವಿಚಾರಕ್ಕೆ ಒಂದು ಗಟ್ಟಿ ನಿರ್ಧಾರಕ್ಕೆ ಬರಬೇಕು, ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಪವರ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ನಂತರ ಅವರೇ ಸಿಎಂ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇವತ್ತಿಗೂ ಇದೆ, ನಾಳೆಗೂ ಇರ್ತದೆ, ಯಾವಾಗ್ಲೂ ಇರ್ತದೆ. ಆದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ತೀರ್ಮಾನ, ನಾಯಕತ್ವದ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಹೈಕಮಾಂಡ್. ಅದು ಬಹುಶಃ ಇವತ್ತು ಅವರು ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಹಲವಾರು ವಿಚಾರಗಳಿದ್ದಾವೆ. ರಾಜ್ಯಸಭಾ ವಿಚಾರ ಇದೆ, ವಿಧಾನ ಪರಿಷತ್ ಸದಸ್ಯರ ವಿಚಾರ ಇದೆ, ಆಮೇಲೆ ಈ ಮಂತ್ರಿಮಂಡಲ ಎಕ್ಸ್ಪಾನ್ಷನ್ ವಿಚಾರ ಇದೆ. ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತಕ್ಕಂಥ ಕುತೂಹಲ ನಮಗೂ ಕೂಡ ಇದೆ. ಬಟ್ ಇನ್ನು ಕೂಡ ಅದು ಯಾರು ಯಾವತ್ತಕ್ಕೋಸ್ಕರ ಕರೆದಿದ್ದಾರೆ ಅಂತ ಇನ್ನು ಅದು ಯಾರು ಸ್ಪಷ್ಟಪಡಿಸಿಲ್ಲ. ಇನ್ನ ನಮ್ಮ ಹೈಕಮಾಂಡ್ ಬಹುಶಃ ಒಂದು ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದೀವಿ. ಈಗಲೂ ಗಟ್ಟಿಯಾಗಿ ಕೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವ್ರನ್ನೇನಾದ್ರೂ ಹೈಕಮಾಂಡ್ ಬದಲಾವಣೆ ಮಾಡ್ತದೆ ಅಂತ ಇದ್ರೆ ಅದು ನೆಕ್ಸ್ಟ್ ಡಿಕೆ ಶಿವಕುಮಾರ್ ಅವರು ಕೊಡ್ಲಿ ಅಂತಕ್ಕಂಥ ಒತ್ತಾಯ. ಆದ್ರೆ ನೀವು ಮಾಡಿ ಈಗಲೇ ಮಾಡಿ ಅಂತಕ್ಕಂಥ ಒತ್ತಾಯ ನಮ್ಗೇನಿಲ್ಲ. ನೆಕ್ಸ್ಟ್ ಈಗ ಸಿದ್ದರಾಮಯ್ಯನವ್ರ ನಂತರ ನಮ್ಮ ಪಕ್ಷದಲ್ಲಿ ಈಗ ಸದ್ಯಕ್ಕೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಡಿಕೆ ಶಿವಕುಮಾರ್. ಅವ್ರಿಗೊಂದು ಅವಕಾಶ ಸಿಗ್ಬೇಕು ಅಂತಕ್ಕಂಥದ್ದು ನಾನು ಒಬ್ಬ ಜಿಲ್ಲೆಯ ಶಾಸಕನಾಗಿ, ಅವ್ರ ಜಿಲ್ಲೆಯ ಶಾಸಕನಾಗಿ ನನ್ನ ಅಭಿಪ್ರಾಯ ಕೂಡ ಇದೆ. ಆದ್ರೆ ಇದು ಯಾತಕ್ಕೆ ಕರೆದಿದ್ದಾರೆ, ಇದು ನಾಯಕತ್ವದ ವಿಚಾರನ ಏನು ಅಂತಕ್ಕಂಥ ಗೊಂದಲ ಇನ್ನೂ ಕೂಡ ಇದೆ. ಅದರಿಂದ ಅವ್ರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯನವ್ರ ನಂತರ ಅವರೇ ಸಿಎಂ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇವತ್ತಿಗೂ ಇದೆ, ನಾಳೆಗೂ ಇರ್ತದೆ, ಯಾವಾಗ್ಲೂ ಇರ್ತದೆ. ಆದ್ರೆ